ಹೆಲೋ ಬ್ಯೂಟಿಫುಲ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ತಿಳಿಯಪಡಿಸ್ತಾ ಇರುವಂಥದ್ದು ಆರೋಗ್ಯಕರವಾದಂಥ ಒಂದು ಜ್ಯೂಸನ್ನು ಯಾವ ರೀತಿ ಯಾವುದರಿಂದ ಮಾಡುವಂಥದ್ದು ಅನ್ನುವಂಥದ್ದನ್ನು. ಈ ಜ್ಯೂಸನ್ನು ಕುಡಿಯುವುದರಿಂದ ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ. ಹಾಗಾದರೆ ಅದು ಯಾವುದರಿಂದ ಮಾಡುವಂಥದ್ದು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ನೋಡಿ, ಅದನ್ನು ತರಲಿಕ್ಕೆ ಬೇಕಾಗಿ ನಾನು ನಮ್ಮ ಮನೆ ಎದುರುಗಡೆ ಗಾರ್ಡನಿಂದ ಹೋಗ್ತಾ ಇದ್ದೇನೆ. ನೋಡಿ, ಇದು ನಮ್ಮ ಮನೆ ಎದುರುಗಡೆ ಇರುವಂತಹ ಗಾರ್ಡನ್. ಯಾವ ರೀತಿ ಇದೆ ನಮ್ಮ ಮನೆ ಎದುರುಗಡೆ ಇರುವಂತಹ ಗಾರ್ಡನ್ ಅನ್ನುವಂಥದ್ದನ್ನು ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನನಗೆ ಈ ಮದ್ದಿನ ಗಿಡವನ್ನು ನನಗೆ ಮೊದಲೇ ಕಲೆಕ್ಟ್ ಮಾಡಿ ತರಬಹುದಿತ್ತು, ಆದರೆ ನಾನು ನಿಮಗೆ ಸ್ವಲ್ಪ ಮಜಾ ಕೊಡುವ ಅಂತ ಹೇಳಿಕೊಂಡು ಅದನ್ನು ನಾನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕೈತೋಟವನ್ನು ಕೂಡ ನಿಮಗೆ ತೋರಿಸಿದ ಹಾಗೆ ಆಗ್ತದೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ನಾನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಇದು ನೋಡಿ ಕರಿಮೆಣಸಿನ ಗಿಡ. ನಮ್ಮ ಕಡೆ ಅದು ಒಳ್ಳೆ ಮೆಣಸು ಅಂತ ನಾವು ಕರಿತೇವೆ. ನೋಡಿ, ನಾನು ಫೈನಲಿ ಮದ್ದಿನ ಗಿಡದತ್ತ ರೀಚ್ ಆಗ್ತಾ ಇದ್ದೇನೆ. ನಾನು ನಿಮಗೆ ಇವತ್ತು ಯಾವುದರ ಜ್ಯೂಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಈ ಕೆಂಪು ದಾಸವಾಳದ ಜ್ಯೂಸನ್ನು ಮಾಡಿ ತೋರಿಸುವಂಥದ್ದು. ಈ ಕೆಂಪು ದಾಸವಾಳ ಅಷ್ಟೊಂದು ಆರೋಗ್ಯಕಾರಿ. ಈ ಜ್ಯೂಸನ್ನು ಮಾಡಿ ಕುಡಿಯುವುದರಿಂದ ನಮ್ಮ ದೇಹ ತುಂಬ ತಂಪಾಗಿರುತ್ತೆ. ಇದನ್ನು ವಾರದಲ್ಲಿ ನೀವು 2 ಸರ್ತಿ ಮಾಡಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಇದೆ. ನೀವು ಪ್ರತಿನಿತ್ಯ ಟೀ ಕಾಫಿಯ ಬದಲು ಇದನ್ನು ಮಾಡಿ, ಈ ಜ್ಯೂಸನ್ನು ಮಾಡಿ ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅಂತ ಹೇಳಿದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ, ಇದು ನಮ್ಮ ಮನೆ ಎದುರುಗಡೆ ಇರುವಂಥ ಗಾರ್ಡನ್. ನಾನು ವಾಪಸ್ ಬರ್ತಾ ಇದ್ದೇನೆ ಕಲೆಕ್ಟ್ ಮಾಡಿ. ನೋಡಿ, ಇದನ್ನು ನಮ್ಮ ಕಡೆ ಸಾಂಬ್ರಾಣಿ ಸೊಪ್ಪು ಅಂತ ನಾವು ಕರಿತೇವೆ. ನಿಮ್ಮ ಕಡೆ ಯಾವ ರೀತಿ ಕರೆಯುವಂಥದ್ದು ಅಂತ ನನಗೆ ಗೊತ್ತಿಲ್ಲ. ಯಾವ ರೀತಿ ಕರೆಯುವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಕೂಡ ನಮ್ಮ ಕಡೆ ಒಂದು ವೇಳೆ ತುಂಬ ತುರಿಕೆ ಇದ್ದರೆ, ಅಂದರೆ ಬೆಸರುಪು ಇದ್ದಾಗ ಇದನ್ನು ಜಜ್ಜಿ ಅದಕ್ಕೆ ಹಚ್ಚಿದರೆ ಅದು ಕಡಿಮೆಯಾಗುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯಪಡಿಸ್ತೇನೆ. ನೋಡಿ, ನಾನು ಫೈನಲಿ ದಾಸವಾಳವನ್ನು ಕಲೆಕ್ಟ್ ಮಾಡಿ ಆಗಿದೆ. ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ನಾನು 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬಂದಾಗ ನಾನು 3 ದಾಸವಾಳವನ್ನು ಹಾಕ್ತಾ ಇದ್ದೇನೆ. ನಮ್ಮ ತೋಟದಲ್ಲಿ ಉಳಿದಂಥದ್ದು 3 ದಾಸವಾಳ ಮಾತ್ರ. ಉಳಿದದನ್ನು ನಮ್ಮ ದೇವರಿಗೆ ಇಟ್ಟಿದ್ದರೆ ಅದು ಉಳಿದ 3 ಮಾತ್ರ. ನೀವು ಹೆಚ್ಚು ಬೇಕಾದರೂ ಸೇರಿಸಬಹುದು. ಫೈನಲಿ ಜ್ಯೂಸ್ ರೆಡಿಯಾಗಿದೆ. ನೋಡಿ ಯಾವ ಕಲರ್ ಬಂದಿದೆ, ನೋಡಿ ರೆಡ್ ಕಲರ್ ಬಂದಿದೆ. ಪಿಂಕ್ ಆಗಿ ತುಂಬ ನೋಡಲಿಕ್ಕೂ ಕೂಡ ಚೆಂದ ಇದೆ. ಇದಕ್ಕೆ ನಿಮಗೆ ರುಚಿಗೆ ಬೇಕಾದರೆ ಬೆಲ್ಲ ಅಥವಾ ಸಕ್ಕರೆಯನ್ನು ಯೂಸ್ ಮಾಡ್ಬೋದು. ಬಟ್ ನಾನು ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಇದನ್ನು ವಾರದಲ್ಲಿ 2 ಸರ್ತಿ ಮಾಡಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ. ಮಾಡಿ ಕುಡಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.